1,00,000 ಆಗುತ್ತೆ. 1,00,000 ನಾನು ಅರೇಂಜ್ ಮಾಡಿದ್ದೀನಿ ಆಲ್ರೆಡಿ. ಕೊರಿಯಾಗಿ ಹೋಗ್ಬೋದು, ಇಲ್ಲ ಅಂದರೆ ವಿಯೆಟ್ನಾಮ್ಗೆ ಹೋಗ್ಬೋದು. ಅದೇ ಹಾರ್ಟ್ ನಿಮ್ಗಿರೋದು. ಎಲ್ಲರೂ ಹಿಂಗೆ ಮಾಡಿದ್ರೆ ನೀವು ಹಿಂಗೆ ಮಾಡ್ತೀರಾ, ಅದನ್ನ ನಾನು ಅನ್ಕೋಬೇಕು ಅದು ಹಾರ್ಟ್ ಅಂತ. ಹೌದು ಹಾರ್ಟ್ ಅದು ಅಂತ. ಚೆನ್ನಾಗಿಲ್ಲ ಎಲ್ಲ ಪಡ್ಕ ಬಂದಿರ್ಬೇಕು. ಎಲ್ಲಿ ಅಂಗಡಿದಲ್ಲ ಅದಕ್ಕೆ ಸಾಕು ಸಾಕು ಸಾಕು. ಚಂದ ಸೂಪರ್. ನೋಡ್ರಪ್ಪ ನನ್ನ ಮಗ ಹಚ್ಕೊಂತಾರ ಅದನ್ನ ಪೌಡ್ರು. ಕಷ್ಟ ಏ ಆನೋ ಚೇಂಜ್ ಮಾಡ್ಬಿಟ್ಟ. ಈಗ ಜಾಕ್ ಆಗ್ತಾವ ನೋಡ್ರಿ. ಏಯ್ ಯಾರದು? ನನ್ನ ಹೆಂಡ್ತಿನ ಹುಡ್ತಾ ಇರೋದು. ಓಹ್ ಅವ್ರ ತಮ್ಮ ಅಲ್ವಾ? ಇವನಿಗೆ ಬಾಲ್ ಚಿಂತೆ, ಅವ್ರಿಗೆ ಸಾಂಗ್ ಚಿಂತೆ, ಇವ್ರಿಗೆ ನಾವೆಲ್ಲ ಯಾವಾಗ ಹೊಡ್ತೀವರೋ ಚಿಂತೆ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಜೆಪ್ಟೋಯಿಂದ ಏನಕ್ಕೆ ತಂದೆ ಹೇಳು, ಏನು ಹೇಳಿದ್ದು? ಗೊತ್ತಾಯ್ತು. ಈ ಚಳಿಲಿ ನೀರು ಮುಟ್ಟಕ್ಕಾಗುತ್ತಾ? ಅದು ನೋಡ್ತಿದ್ದಂಗೆ, ಪಾತ್ರೆ ನೋಡ್ತಿದ್ದಂಗೆ ಫಸ್ಟ್ ಇಲ್ಲಿ ಚಳಿಗೆ ಅಂತ ಸುಮ್ಮನೆ ಹುಡುಕ್ದೆ. ನಾನು ಎಲ್ಲ ಅಡುಗೆನೂ ಪೂರ್ತಿ ಮಾಡಿಬಿಡ್ತೀನಿ. ಹಿಂಗಂತೀವಿ. ಅಲ್ಲಿ ನಾನು ಸ್ನಾನಕ್ಕೆ ಹೋಗ್ಬೇಕೀಗ. ಅದಕ್ಕೆ ಸ್ನಾನ ಮಾಡ್ತೀರಾ ಸಂಡೇನು? ಐ ಹ್ಯಾವ್ ಮಾಡಿಫೈಡ್ ಮೈ ಸೆಲ್ಫ್ ಬೇರೆ ಥರನೇ. ಗುಡ್ ಫಾರ್ ಯು. ತೊಳೆದು ಬಿಡಿ ಮಿಕ್ಕಿ. ನಾನು ಇಲ್ಲ 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 ಹಂಗ. ಅಲ್ಲ ಎಷ್ಟೊತ್ತಾಗತ್ತೆ ನಿಂದ ತೊಳೆಯೋಕ್ಕೆ? ಅಲ್ಲ ಸಾರಿ, ಸ್ಪೈಡರು. ನಾವು ಮನೇಲಿ ಇರಲ್ವಲ್ಲ, ಬಟ್ ಆದ್ರೆ ಇಂಥ ಧೈರ್ಯ ಅದಕ್ಕೆ. ನನಗೆ ಒಂದು ಗೊತ್ತಾಗಿದ್ದ ವಿಷಯ ಏನಪ್ಪ ಅಂತಂದರೆ, ನೀವು ಹಿಂಗೆ ಇಲ್ಲೇ ಇರ್ತೀರ, ಬೆಂಗಳೂರಲ್ಲೇ ಇದೆ ಮನೇಲಿ, ಎಲ್ಲೂ ಹೋಗಲ್ಲ. ಗೊತ್ತು. ಅದಕ್ಕೆ ಡೆಲಿವರಿ ಆಗಿ ಒಂದು ಸ್ವಲ್ಪ ತಿಂಗಳಾಗುತ್ತಲ್ಲ, ಆವಾಗ ನಾನು ದುಬೈಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಹಲೋ, ನಾನು ಒಬ್ಬಳೇ ಹೋಗ್ಲಾ? ನಿಂತಾನೆ ಹೋಗೋಣ ಅಂತ ಏನಂತ ಹೋಗೋಣ, ಹೋಗ್ತೀನಿ ಅಂತಿದ್ದೀನಿ ಅಂದಿಲ್ಲ. ಕನ್ನಡ ಬರಲ್ವಾ ನಿಮಗೆ? ಸಾರಿ ಸಾರಿ ಚೇಟ, ಸಾರಿ ಸಾರಿ ಚೇಟ. ಕೇಳಿ, 1,00,000 ಆಗುತ್ತೆ. 1,00,000 ಈಗ ಬಾ ಮ್ಯಾಟ್ರಿಗೆ. ಏನೋ 1,00,000 ಇಟ್ಕೊಂಡು ಹೆಂಗೆ ಮಾಡ್ತೀಯಾ? 1,00,000 ಆಗಲ್ಲ ಅನ್ಕೊಳ್ಳಿ ಪಾಪ. ಒಂದು 70,000 ದುಬೈ ಹೋಗ್ಬೇಕಾ? ಪ್ರಮೋಷನ್ ಮಾಡಿಬಿಟ್ಟು ಮೇಜರ್ ಆಗಿ ಅದಕ್ಕೆ ಅಲ್ಲಿ ಅಕಾಮಡೇಷನ್ ಪ್ರಾಬ್ಲಮ್ ಆಗುತ್ತೆ. ಅಕಾಮಡೇಷನ್ ನಾನು ಅರೇಂಜ್ ಮಾಡಿದ್ದೀನಿ ಆಲ್ರೆಡಿ. ಯಾರು? ಎಲ್ಲಿ? ಯಾರು? ಮೇಘನ ಇದ್ದಾಳಲ್ಲ, ಅವಳಿರೋದೇ. ಅವ್ರ ಅಣ್ಣಂದೇ ದೊಡ್ಡ ಮನೆ ಇದೆ. ಅಲ್ಲಿ ನಾವು ಜಸ್ಟ್ ಮಲ್ಕೊಳ್ಳೋದಕ್ಕೆ ಮಾತ್ರ, ಮಿಕ್ಕಿದೆಲ್ಲ ತಿರ್ಗಾಡೋದಕ್ಕೇನೆ ಆಗ್ಬಿಡುತ್ತೆ. ಒಂದು ವಾರ ವೀಸಾಗೆ 6,000 ರೂಪಾಯಿ ಆಗುತ್ತೆ. ಹೋಗಿ ಬರೋ ಟಿಕೆಟ್ ಒಬ್ರಿಗೆ 20,000 ರೂಪಾಯಿ, 21,000 ರೂಪಾಯಿ ಆಗುತ್ತೆ. ಸೊ ಇಬ್ಬರಿಗೆ ಅಂತ ಅಂದರೆ ಒಂದು 50,000 ರೂಪಾಯಿ ಆಗುತ್ತೆ. ಅಲ್ಲಿನ ಖರ್ಚು ಅದು ಇದು ಅಂತ ಇಟ್ಕೊಂಡ್ರು ಒಂದು 20,000 30,000 ಆಗುತ್ತೆ. ಅದು ಒಂದು. ಇಲ್ಲ ಅಂತಂದರೆ ಕೊರಿಯಾಗೆ ಹೋಗ್ಬೋದು, ಇಲ್ಲ ಅಂದರೆ ವಿಯೆಟ್ನಾಮ್ಗೆ ಹೋಗ್ಬೋದು. ಸೊ ಇದೆಲ್ಲ ಇದು ಸ್ವಲ್ಪ ಚೀಪ್, ಕಡಿಮೆ ಕಂಟ್ರೀಸ್ ಹೋಗೋದಕ್ಕೆ. ಸೊ ಈಗ ನಾನು 2 ಸ್ಕ್ರಿಪ್ಟ್ ಮಾಡಬೇಕು ಅಲ್ವಾ? ಒಂದು ಪಾಪ ನಾವು ಹೋಗ್ತೀವೋ ಬಿಡ್ತೀವೋ ನಮ್ಗೆ ಗೊತ್ತಿಲ್ಲ. ಹೋಗ್ತೀವಿ ಅಂತ ಅನ್ಕೊಳ್ಳೋದು ಗೊತ್ತಾ, ದಟ್ ಈಸ್ ದ ಪಾಸಿಟಿವ್. ಎಸ್ ಎಸ್ ಎಸ್. ಅದನ್ನ ಇಗ್ನೋರ್ ಮಾಡಿಬಿಟ್ಟು ಪಾತ್ರೆ ತೊಳೆಯೋಕೆ ಹೋಗ್ತೀನಿ ಅಂತಾರೆ ಗೊತ್ತಾ. ಅದಕ್ಕೆ ಏನು ಹೇಳ್ತಾರೆ ಅಂತ ನೀವು ಕಮೆಂಟ್ ಮಾಡಿ. ಪಾಪ ಈಗ ಹಿಂಗಂತಾರೆ ಏನಂತ ಈಗ ಗೊತ್ತಾಯ್ತು. ಇದ್ರಲ್ಲೂ ಹಾರ್ಟ್ ಇದೆ ಪಾಪ. ಅದೇ ಹಾರ್ಟ್ ನಿಮ್ಗಿರೋದು. ಎಲ್ಲರೂ ಹಿಂಗೆ ಮಾಡಿದ್ರೆ ನೀವು ಹಿಂಗೆ ಮಾಡ್ತೀರಾ, ಅದನ್ನ ನಾನು ಅನ್ಕೋಬೇಕು ಅದು ಹಾರ್ಟ್ ಅಂತ. ಹೌದು ಹಾರ್ಟ್ ಅದು ಅಂತ. ಚೆನ್ನಾಗಿಲ್ಲ ಅದು. ಇಲ್ಲಿಂದ ಚೆನ್ನಾಗಿ ಕಾಣ್ತಿದ್ ಕಣೆ ಇದು. ನಾನು ಹೇಳಿದಕ್ಕೆ ಏನಾದರೂ ಹೇಳಿ ಪಾಪ. ನೋ ಕಮೆಂಟ್ಸ್ ಅದೆಲ್ಲ ಹತ್ರಕ್ಕೆ ಬರಲಿ. ಇನ್ನೂ ನಿಂಗೆ ಡೆಲಿವರಿ ಆಗಿ ಯು ಹ್ಯಾವ್ ಟು ಮ್ಯಾನಿಫೆಸ್ಟ್, ಯು ಹ್ಯಾವ್ ಟು ಥಿಂಕ್ ಸಮಥಿಂಗ್ ಗುಡ್. ನಾನು ಅನ್ಕೊಂಡಿದ್ದು ಯಾವುದೂ ಆಗಿಲ್ಲ, ಅದಕ್ಕೆ ಯಾವುದೂ ಅನ್ಕೊಳ್ಳೋದಿಲ್ಲ. ನೀವು ಯಾವುದು ಸರಿಗೆ ಅನ್ಕೊಂಡಿಲ್ಲ, ಆದರೆ ನಾನು ಅನ್ಕೊಂಡಿರೋದು ಎಲ್ಲ ಆಗಿದೆ. ಎಲ್ಲ ಪಡ್ಕ ಬಂದಿರ್ಬೇಕು. ಎಲ್ಲಿ ಅಂಗಡಿದಲ್ಲ ಅದಕ್ಕೆ ಒಳ್ಳೆ ಮನಸ್ಸಿಂದ ಯೋಚನೆ ಮಾಡಬೇಕು. ಹಂಗಂದರೆ ಊರಲ್ಲಿ ಇರೋರೆಲ್ಲ ಓಕೆ ಬಾಯ್ ಕಣೋ. 12:30
ಎಲ್ಲ ಹಾಕ್ಕೊಂಡು ಚಳಿಗೆ ಇಲ್ಲಿ ಮೌಲ್ಯ ಮೇಡಮ್ ಏನು ಮಾಡ್ತಾರೆ, ಬಿರಿಯಾನಿ. ನನಗೆ ಮೌಲ್ಯ ಮಾಡೋ ಬಿರಿಯಾನಿ ತುಂಬ ಇಷ್ಟ. ಏನು ಮೌಲ್ಯ ಸ್ವೀಟ್ ಪಳ್ಳಿಯರ್ ಹೆಂಗಿದೆ? ಹೌದಾ, ಓಕೆ ಹೋಗೋಣ. ಕೈ ಇಟ್ಕೊಂಡು ಕೈ ಎಳ್ಕೊಂಡು ಬರ್ತಾಳೆ, ಬಾಬಾ ಬಾಬಾ ನೋಡು 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 ಅಂತ. ಓವಾ ಸೂಪರ್ ಮಾ. ನೋ ಇದು ಸ್ಮೆಲ್ಲೆಲ್ಲ ಹಿಡ್ಕೊತೈತೆ. ಮೂಸಿ ಮೂಸಿ ಇಲ್ಲಿಗೆ ಬರ್ತೈತೆ ಮಗನೆ. ಮೂಸಿ ಸೂಪರ್ ಸೂಪರ್. ಘಮ ಘಮ ಬಿರಿಯಾನಿನ ಎತ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನನ್ನ ಮಗ ಇದ್ದಾನೆ, ಆನವು, ಅವನ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ಆನವ್ಗೆ ತಿನ್ಸೋ ಪ್ಲ್ಯಾನು ಮೌಲ್ಯನ್ಗೆ. ಖುಷಿಯಾಗುತ್ತೆ ಶನು. ಆ್ಯಂಡ್ ಈಶಂಗೆ ಊಟ ಹಾಕ್ಕೊಂಡು ಎಲ್ಲ ಮರಿದ್ದಾನೆ. ಏನು ಚಳಿ ಇದೆ ಅಲ್ಲ ಯಪ್ಪ, ದೇವ್ರೇ ದೇವ್ರೆ. ಓಕೆ, ನನಗೆ ಸಿಕ್ಕಾಬಡ ತಲೆನೋವು. ತಾನೇ ಮೌಲ್ಯ ವಿಕ್ಸ್ ಹಚ್ಕೊಟ್ಲು ತಲೆಗೆ. ವಿಲ್ ಗೋ. From today it's a good day. Only good days. ಹೌದಾ? ಹಂಗಾರೆ ಎಸ್ಟರ್ಡೇ ಎಲ್ಲ? See, every day it cannot be Sunday. ಯಾವಾಗಲೂ ರಜೆ ಇರಲ್ಲ. ಎಲ್ಲ ದಿನ ಕೆಲಸ ಮಾಡಿ ಒಂದಿನ ರಜೆ ಇರುತ್ತೆ. ಸೊ ಅದೇ ಥರ ಸಮ್ ಬ್ಯಾಡ್ ಡೇಸ್ ಆರ್ ಗುಡ್. ಓಕೆ. ಪಾಪ 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 ಅಂತ ಅಲ್ಲಿ ನೋಡಿ ಅವಳು ಡಟ ಇರು. ಹೌದಾ? ನೀವು ಹೇಗಿದ್ದೀರಾ? ಆಯ್ತು ಆಯಿತು, ಥ್ಯಾಂಕ್ ಯು ಥ್ಯಾಂಕ್ ಯು. ಪಾಪ ಅವರು ನಿಂಗೆ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಎದುರುಗಡೆ ನಿಂತಿರ್ತಾರೆ ಅಂತ. ಹೆಂಗಾಗಿರಲ್ಲ ಈಗ. ನೀನು ಹತ್ರ ಮೆಣಸಿನ್ಕಾಯಿ ಇಡೋದು ಏನಕ್ಕೆ? ನಾನ್ ವೆಜ್ attracts negativity. Oh. So you have to keep this ಬೆಳ್ಳುಳ್ಳಿ, ಈರುಳ್ಳಿ. ಸೊ ಅವೇ ದೇವಕ್ಕೆ ಮೆಣಸಿನ್ಕಾಯಿ ಇಟ್ಕೊಂಡಾಗಾಯ್ತು. No, that won't come. ನೇರ್ ಮೇ. And also you should not take ಇದು ಏನಂದ್ರೆ ಹಸಿ ಮಾಂಸನ ಜಾಸ್ತಿ ದೂರ ಟ್ರಾವೆಲ್ ಮಾಡ್ಕೊಂಡು ತಗೋಬಾರದು. ಏನಪ್ಪ? ಅದೆಲ್ಲ ಹೇಳಲಿಕ್ಕಾಗಲ್ಲ ಮಾರೆ. ಏನೋ ಒಂದು ಸಣ್ಣ ಏನೋ ಹೋಲಿ ಜೋಕ್ ಆಯಿತು. ಈರುಳ್ಳಿ ಅನ್ನೋದು ನೆರಳು ಸಹ ದೇವರುತ್ತಿದೆ ಅಂತ. ಏನು ಲಿರಿಕ್ಸ್ ಎಲ್ಲ ಅದು? ಏನು ಲೇಡಿ ಮಮ್ಮ ಮನೆಗೆ ಬಂದ್ಬಿಟ್ರಿ? ನನ್ನ ಮಗ ಕಾಯ್ತಾ ಇರ್ತಾನೆ ನನಗೋಸ್ಕರ. ನನ್ನ ಮಗ ಮಲಗಿಬಿಟ್ಟಿದ್ದಾನ. ನನಗೆ ಏನಂತ ಹೇಳಿದೆ? ಟೈಮ್ ಸ್ಪೆಂಡ್ ಮಾಡ್ಕೊ, ಊಟ ಮಾಡ್ಕೊಳ್ಳೋಣ, ಅಷ್ಟು ಕರೆಕ್ಟಾಗಿ ಹೇಳ್ತಾನೆ. ಹೋಗ್ಬಿಡೋಣ ವಾಪಸ್ಸು. ಬೇಡ, ನೀನು ಮಾಡ್ಕೊಂಬಂದಿದ್ದ ಏನಕ್ಕಮ್ಮ ಈಗ ಸಾಯ್ತಾ ಈಗ ನೀರೇ ತಗೊಂಡಿದ್ದು ಏನಕ್ಕೆ ಮಾಡ್ಕೊಂಡು ಸ್ಮೆಲ್ ಮಾಡಿಸೆ ಸೂಪಿಗೆ. ಯಾಕಮ್ಮ ಮಾಡಕ್ಕೆ ಹೋಗಿದ್ದೆ? ಎಲ್ಲರೂ ತಿನ್ನೋಣ ಅಂತ. ನೋಡಿ ಇದು ರಾತ್ರಿಗೆ ಇದು ಇಟ್ಕೋ, ಬೆಳಗ್ಗೆ ಮಾಡಿದ್ದು. ಏನು ಅನ್ಕೊಂಡಿದ್ಯಾ ನಿಮ್ಮ ಮಗಳನ್ನ? ಸಂಡೇ ಅವ್ರೇನೋ ಮಾಡವ್ರ? ನೀನು ಮಾಡದೇ ಇರ್ತಾರ? ಓಹೋ, ಲಘು ಲಘು ಪೀಸ್ಗಳು.
ಏನು ಸ್ವೀಟ್ ಮಾಡಿಕೊಡ್ತೀರಾ ಅಂತ ಹೇಳಿ. ಸ್ವೀಟ್ ತಿನ್ಬೇಕು ಅನ್ಸ್ಬಿಟ್ಟಿದೆ ಈಗ ನಿಮಗೆ. ಕಲಿಸ್ಕೊಡಾಕಮ್ಮ ಒಂಚೂರು. ಅದಕ್ಕೇನು ಒಂದು ಪಕ್ಕದಲ್ಲಿ ಇಲ್ಲ, ಅದು ಗಂಡ ಹೆಂಡ್ರಿ ಥರ ಅಂತ ಇರಲಿ ಕಬ್ಬತ್ತಲ್ಲಿ. ಬಿರಿಯಾನಿ ಒಳ್ಳೆ ಕಲರ್ ಕಾಣಿಸ್ತೈತೆ. ನನಗೆ ಬೇಕಾಗಿರೋ ಪೀಸ ಸಿಕ್ತು. ಸಾಕು ಸಾಕು ಸಾಕು. ಇದು ಮೌಲಿನ ಪೀಸು. ಎಕ್ಸ್ಚೇಂಜ್ ಆಫರ್ ಮೌಲ್ಯನ್ ಪೀಸು ಅಷ್ಟೇ ಅಮ್ಮ, ಅಷ್ಟೇ. ನೋಡಿ ದೇವರು ಹೆಂಗೆ ಬರ್ದಿಕ್ಕವನ. ನನಗೆ ಸಾಫ್ಟ್ ಪೀಸ್ ಅಂದರೆ ತುಂಬ ಇಷ್ಟ. ಇವಳಿಗೆ ಮೂಳೆ ಇಲ್ಲ ಅಂದರೆ ಮುಟ್ಟೋದೇ ಇಲ್ಲ. ಮೂಳೆ ಇಲ್ಲ ಅಂದರೆ ನಾನ್ ವೆಜ್ ಏನಕ್ಕೆ ತಿನ್ನಬೇಕು ಅಂತ ನನ್ನ ಪ್ರಶ್ನೆ. ಮೂಳೆ ತಿನ್ನಿಲ್ಲ ಅಂದರೆ ನಾನ್ ವೆಜ್ ತಿನ್ನಬೇಡಿ. ಸರಿ, ಜಿಮ್ ಮಾಡ್ಬೇಕಾದ್ರೆ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಯಾವ್ದನ್ನ ತಿಂತಾರೆ? ಮೂಳೆನೂ ತಿನ್ನಿ, ಜೊತೆಲಿ ಇರುತ್ತಲ್ಲ ಕಣ್ಣ, ಅದನ್ನು ತಿನ್ನಿ. ಚಿಕನ್ ಬ್ರೆಸ್ಟ್ನೇ ತಿನ್ನೋದು. ಚಿಕನ್ ಬ್ರೆಸ್ಟ್ನೇ ತಿನ್ನೋದು. ಸರಿ ಸರಿ ಬಾಮ್ಮ ನೀನು. ಆ ನೋವು ಇವಾಗಿದ್ದ ಈಗಿದ್ದ. ಮಧ್ಯಾಹ್ನ ಮಲ್ಕೊಂಡಿದ್ದ. ಏನದು ಮುಟ್ಟಿಕೊಂಡು ಹೋಗ್ತಾರೋ? ಸಾಂಗ್ ಇಲ್ಲದೆ ಊಟ ಮಾಡಲ್ವ ಸರ್ರು? ಯಾರಮ್ಮ ನಿನಗೆ ಹೇಳ್ಕೊಟ್ಟಿದ್ದಂಗೆ ಮಾಡಕ್ಕೆ? ಬಾಯ್ ಅಮ್ಮಂಗ ಚಂದ ಇದೆಯಾ? ಚಂದ, ಸೂಪರ್. ನೋಡ್ರಪ್ಪ, ನನ್ನ ಮಗ ಹಚ್ಕೊಂತ ಇರೋದನ್ನ ಪೌಡ್ರು. ಇಲ್ಲಿ ಇಲ್ಲಿ ಅಣ್ಣ, ಅಮ್ಮಂಗ ಹಚ್ಚಮ್ಮ. ಅಮ್ಮಂಗೆ ಹಚ್ಚು ಹೋಗು, ಅಮ್ಮನಿಗೆ. ಅಯ್ಯೋ ಸಮಯ ಎಷ್ಟು ಗೊತ್ತಾ ಈಗ? ಇಲ್ಲಿ ಬಂದು ಟೈಮು 5:15 ಅಲ್ವೇನೆ. ಇಲ್ಲಿ ತನಕ ಅನ್ನೋ ಜೊತೆ ಆಟ ಆಡ್ಕೊಂಡು, ಹರಟೆ ಹೊತ್ಕೊಂಡು, ಹರಟೆ ಹೊಡ್ಕೊಂಡು, ಇವಳು ಮಾತಾಡ್ತಿರ, ನಾನು ಕ್ಯಾಮ್ರಾ ಎತ್ತಿದ್ರೆ ಇವ್ಳು ಕ್ಯಾಮ್ರಾ ಎತ್ಬಿಡ್ತಾಳೆ. ಹೊಟ್ಟೆ ಉರಿ ನಿಮಗೆ. ನೀನೇ ಜ್ಞಾಪಿಸ್ಕೊಂಡು ಅದು ಶೂಟ್ ಮಾಡಬೇಕು. ಮಾಡ್ತಾ ಇದ್ದೀನಿ ಪ್ರತೀಕ್. ಅಮ್ಮ ಅಕ್ಕಂಗೆ ಕಳ್ಸಕ್ಕೆ, ಅಮ್ಮಂಗೆ ಕಳ್ಸಕ್ಕೆ ಆ ಥರ ಮಾಡ್ಕೊಳ್ಳೋದು, ಅವನ ಪ್ರೊಫೈಲ್ಗೆ ಹಾಕಕ್ಕೆ. ಅಯ್ಯಯ್ಯೋ ಮೂತಿ ನೋಡ್ರಪ್ಪ. ಹಲೋ, ಸಾಕು, ಮೂತಿಗೆ ಹಚ್ಕೊಂಬಿಡ, ಕೆನ್ನೆಗೆ ಹಚ್ಕೊ ಸಾಕು. ಸರಿ, ಚೆನ್ನಾಗಿದ್ಯಾ ಬಿಡು, ಸಾಕು ಬಿಡಿ ನೀವು ಪ್ರತೀಕ್. ಲೋ, ಪೌಡ್ರ್ ಹಚ್ಕೋತಾ ಇದೆ ಸರಿ, ಯಾಕೆ ಪೌಡ್ರ್ ತಿಂತಾ ಇದೆಯಾ? ಅಯ್ಯೋ ದೇವ್ರೆ, ಕಷ್ಟ ಕಷ್ಟ. ಟೊಡ್ಲರ್. ಮಂಕಾಗಿ ನೋಡ್ತಾವನು. ಕೊಡು ಸಾಕು. ಎವ್ರಿಡೇ ಡ್ಯೂಟಿ. ತಾತ ಬರ್ತಿದ್ದಂಗೆ ಕೈಯಲ್ಲಿದ್ದೆಲ್ಲ ಈಸ್ಕೊಂಡು ಏನು ಅಂತ ರಿಸರ್ಚ್ ಮಾಡೋದು. ಮಾಡಿ ಸರ್. ಏನದು? ಹಣ್ಣು. ಏನು ಆಪ್ರೇಷನ್? ಏ ಆನೋ ಏನು ಹ್ಞೂ ಅಂತೆ.
ಏನು ಆಪರೇಷನ್ ಮಾಡ್ತಾವ ನಂಗೆ. ಇವ್ನು ನೋಡಿ ನಾಟಕ ಮಾಡ್ತಾವನಿ ಇಲ್ಲಿ ಕಾಲ ಹತ್ರ ಕುತ್ಕೊಂಡು. ಅಯ್ಯೋ ಏನು ಮಾಡ್ತಾವನೆ? ಮೌಲ್ಯ ನಂಗೆ ನೀನಂದ್ರೆ ಇಷ್ಟ ಮೌಲ್ಯ. ನೆಕ್ಸ್ಟ್ ಜನ್ಮದಲ್ಲೂ ನಾನೇ ನಿನ್ ತಮ್ಮ ಹುಡ್ತೀನಿ ಮೌಲ್ಯ. ಅದಕ್ಕೆ ಬೇಡ ಅಂತ ಏನಕ್ಕೆ ಏನ್ ಜಾಕ್ ಆಗ್ತಾವ ನೋಡ್ರಿ. ಬಿರಿಯಾನಿ ತುಂಬಾ ಚೆನ್ನಾಗಿ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಅಂತ ಕೇಳ್ಕೊಳ್ಳಿ. ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ತಿಂದೇ ಇಲ್ಲ ರೀ ಅವನು ನಾಟಕ ಮಾಡ್ತಾವನು ಅವಾಗಿಂದ. ಅಲ್ಲ ಬಾಯ್ ನೀನು ಈ ಕಡೆ ಬಾ. ನಿಂಗೂ ನೆಕ್ಸ್ಟ್ ಜನ್ಮದಲ್ಲಿ ಇದೆ ಅಮ್ಮ ಸಿಗಲಿ ಅಂತ ಕಮ್ಮಿ ಎಲ್ಲ ಹೊಸ ಹೊಸ ಸಿಗ್ಲಿ. ಯಾಕೆ ಮತ್ತೆ ನಾವು ಈ ಕೇಳು ಬಾವು ಬೇಕಾ ಬಾವ ನಾನು ಬಾವೈದ ಬೇಕಾ ಕೇಳು. ಬೇಕು ಅಂತಾರೆ ಬಾಬಾ. ಅಪ್ಪು ಒಂದು ಹೇಳ್ತೀನಿ ನಿಂಗೆ ಗೊತ್ತಾ, ಮತ್ತೆ ಮನುಷ್ಯ ಜನ್ಮ ಬೇಡವೇ ಬೇಡ ಅಂತ ಕೇಳೋದು. ಬಂದು ಕೊಟ್ಟರೆ ಬೇರೆ ಥರ ಕೊಡು. ಸುಮ್ಮನೆ ಏನಕ್ಕೆ ಸುಮ್ಮನೆ ಹಳೆ ಸುಮ್ಮನೆ ಬೋರಿಂಗ್. ಹೊಸ ಹೆಂಡತಿ ಹೊಸ ಮನೆ ಅದೆಲ್ಲ ಮನೆ ಓ ಜನ್ಮದಲ್ಲಿ ನಾನು ಗೊತ್ತು ಆಕ್ಚುಲಿ ನಾನು ಏನಾಗಿದ್ವಿ ಅಂತ ನನಗೆ ನೀನ್ ಬಿಗ್ ಸೈ ಮಾಡ್ಕೋಬೇಕು. ಬಿಕ್ಕಲ್ಲ ಇದು. ಕಿತ್ಬಿಡ್ತು ಅಷ್ಟು. ಹೋಗ್ಬಿಟ್ರೆ ಓ ಜನ್ಮದಲ್ಲಿ ನಾನು ನೋಡಮ್ಮ ನೋಡಮ್ಮ ಅಪ್ಪ ವಿಗ್ರಹ ಓ ಜನ್ಮದಲ್ಲಿ ನಾನು ಏನಾಗಿದ್ವಿ ಅಂತ ನಾನು ನಾವಿಬ್ರು ಗಾಳಿ ಕೆಲಸದವರಾಗಿದ್ವಿ. ಅದರಲ್ಲಿ ನೀನು ಬೇರೆ ಗ್ರೂಪ್ ಅಲ್ಲಿ ಇದ್ದು ನಾನು ಬೇರೆ ಗ್ರೂಪ್. ನೋಡ್ರಪ್ಪ ಸುಖ ಪುರುಷನ. ಈ ಚಾಲೆಂಜ್ ಅಯ್ಯೋ ನನ್ ಬಂಗಾರ ನೀನು ಬೇರೆ ಚಾನಲ್ ಹಾಕ ನಾನು ಬೇಜಾರು ನೋಡಿ. ಶಾಮಿ ಕುಟ್ಟಿ ಅಪ್ಪ ಪಾಪ ಹೆಂಗ್ ನಗಾಡ್ತಿದ್ದೀರಾ ಅಷ್ಟೊಂದು? ಇಲ್ಲ ನನ್ನ ವಯಸ್ಸಲ್ಲಿ ಇನ್ನ ನೀನು ಹೆಂಗೆ ಆಡಿರಲ್ಲ ತಾತ ನೀನು. ನಿನ್ನ ಮಕ್ಕ ತೋರಿಸು ಬಾವಂಗ್ ಸ್ವಲ್ಪ. ಇಲ್ಲಿ ನಿನ್ನ ಮಕ್ಕ ತೋರಿಸು. ಇಲ್ಲ ಇಲ್ಲಿ ನೋಡಿಲ್ಲ ಇಲ್ಲಿ ತೋರಿಸು. ಕ್ಲೀನಾಗಿ ತೋರಿಸು. ಮಕ್ಕ ತೋರಿಸು. ಏನು ಡೈ ಹಚ್ಕೊಂಡು ಎಲ್ಲ ಕಡೆ. ಮೌಲಿನ್ ತಾತ ಅದು. ತಾತ ಮೌಲಿನ್ ತಾತ ಈಗಲೂ ಹೆಂಗಾಗಿರ್ಬೇಕು ಅಂತ ಫುಲ್ ಡೈ. 28 ವರ್ಷ ತಾತ. 78 ಆಗಿ 8 ಯಾಕೆ ಮಾಡ್ತಾ ಇದೀಯಾ ಎರಡನ್ನ? ನೀನು 78 ಯಾರನ್ನವ ನೋಡ್ತಾ ಇದೆಯಾ? ಯಾರು ಹುಡುಕ್ತಾ ಇದೆಯಾ? ಓಯ್ಯೋ ಏಯ್ ಯಾರದು? ನನ್ನ ಹೆಂಡ್ತಿನ ಹುಡ್ತಾ ಇರೋದು. ಓಹ್ ಅವ್ರ ತಮ್ಮ ಅಲ್ವಾ? ಓಕೆ. ಚಿಕ್ಕ ವಯಸ್ಸಿಂದ ಟಾರ್ಚರ್ ಬಾಬಾ. ಇವಾಗ ನೋಡ್ರಿ, ಇವಾಗ ನೀವು ತೋರಿಸ್ತೀನಿ ನೋಡ್ರಿ. ಈಗ ಅರ್ಧಂಬರ್ಧಕ್ಕಾಗಲ್ಲ, ಫುಲ್ ಹೊತ್ಬೇಕು. ಬುಜ್ಜಿ ಬಂಗಾರ ನೀನವ ಒಬ್ಬೊಬ್ಬನೇ. ಅಯ್ಯಯ್ಯೋ ಬಾಬಾ ಇದು ಹೊಸದು ಇದಾಗೈತೆ ನೋಡಿದ್ರಾ? ಏನು ಉಳ್ಳಾಳ ಹತ್ರ ಏನಾಗಿದೆ? ಸೋಡಾ ಫ್ಯಾಕ್ಟ್ರಿ ಪಕ್ಕ ಅದ ಒಂದು ದೊಡ್ಡ ಕೆಫೆ ಸಕ್ಕದಾಗಿ ಬಿಲ್ ಮಾಡಿದೆ. ಓ ಇವತ್ತು ನನ್ನ ಊಟ ಮಾವ ತಂದಿರೋ ಫಿಶ್ಶು ಅನ್ನ. ಅಮ್ಮ ಸಾಕಮ್ಮ. ಆಮೇಲೆ ನಮ್ಮ ಸುಬ್ಬಿ ಮಾಡಿರೋ ಇವತ್ತಿನ ಚಿಕನ್. ಮಧ್ಯಾಹ್ನ ಮೊದಲು ಮಾಡಿರೋ ಬಿರಿಯಾನಿ ತಿಂದು ಇವತ್ತು ನಮ್ಮ ಸುಬ್ಬಿ ಅಂತಂದರೆ ನಾನು ಕಟ್ಟಿರೋ ಅಡ್ಡ ಹೆಸರು ನಮ್ಮ ಅತ್ತೆಗೆ. ಬಟ್ ನಂಗೆ ಅದು ಸ್ವೀಟ್ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ನಾನು ಸುಬ್ಬಿ ಅಂತ ಕರಿತೀನಿ ಯಾವಾಗ. ರಕ್ತ ಹೌದಾಯ್ತಾ? ನೀನು ಮಾಡ್ತೀಯಾ? ಮಾಡು. ನೀನು ಮಾಡಪ್ಪ, ನೀನು ಮಾಡು. ಪಾಪ ನಾನು ನಮ್ಮ ಅತ್ತನ ಏನಕ್ಕೆ ಸುಬ್ಬಿ ಅಂತ ಹಿಂಗೆ ಕರಿತೀನಿ. ನಾ ಏನಕ್ಕೆ ಸುಬ್ಬಿ ಅಂತಂದರೆ ಓವರ್ ಕೇರು, ಓವರ್ ಇದು ಎಲ್ಲ ಓವರ್ ಆಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಅಯ್ಯೋ ಓವರ್ ಆತಿಥ್ಯ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಸುಬ್ಬಿ ಸುಭದ್ರೆ. ಹೈಪರ್ ಆಕ್ಟಿವ್ ಏನಲ್ಲ. ನೋಡಿಲ್ವಾ ಹೆಂಗಾಡ್ತಾರೆ? ಬಟ್ ಅವ್ರು ತುಂಬ ಆತಿಥ್ಯ ಮಾಡ್ತಾರೆ, ತುಂಬ ಕೇರ್ ಮಾಡ್ತಾರೆ. ತೆಗಿರಿ ಬೇಗ ತೆಗಿರಿ. ಕುಂತಲ್ಲೋ ನೀನೆ ನಿಂತಲ್ಲೋ ನೀನೆ. ನಂಗೆ ಫುಲ್ಲು ಎಂಜಾಯ್ ಮಾಡಿಕೊಂಡು ಕಾನ್ಸರ್ಟ್ನ ಇಲ್ಲೇ ಕಾನ್ಸರ್ಟ್ ಮಾಡ್ತಾ ಇದೀವಿ ಅನ್ನೋ ಥರ ಎಂಜಾಯ್ ಮಾಡ್ತಾ ಇದ್ದೇವೆ ನಾವು. ಓ ನಿನ್ನೆ ಪೂಜೆ ಬೇಕಾ ನಿಂಗೆ ಈಗ? Blockbuster singer. Welcome everyone, Maulia Shri.
ಮಲ್ಯ ಸೂಪರ್ ಯು ಗಾಟ್ ಮೈ ವೇ ಹಾಂ ನನಗೆ ಅವಾಗ ಟೈಮ್ ತೋರಿಸ್ತಾ ಇರ್ತೀನಿ, ಯಾಕೆಂದರೆ ಯಾವ ಟೈಮಲ್ಲಿ ಏನು ಮಾಡ್ತೀನಿ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ. ಏನದು? ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ. ಇಲ್ಲಿ ನೋಡಿ, ಯಾರ್ಯಾರಿಗೆ ಯಾವ ಚಿಂತೆ. ಇವನಿಗೆ ಬಾಲ್ ಚಿಂತೆ, ಅವ್ರಿಗೆ ಸಾಂಗ್ ಚಿಂತೆ, ಇವ್ರಿಗೆ ನಾವೆಲ್ಲ ಯಾವಾಗ ಹೊಡ್ತೀವರ ಚಿಂತೆ. ನಿನ್ನ ಪೂಜೆಗೆ ಬಂದ ಮಹದೇಶ್ವರ ಕರುಣದಿ ಕಾಯೋ. ಎಲ್ಲ ಮುಗಿಸ್ಕೊಂಡು ಈಶನ್ನ ವಾಕಿಂಗ್ ಕರ್ಕೊಂಡು ಹೋಗೋಷ್ಟರೊಳಗೆ ಸಮಯ ಆಗಲಿ 10:30, ಆಲ್ಮೋಸ್ಟ್ 11 ಗಂಟೆ. ಈಗ ಈಶನ್ನ ವಾಕಿಂಗ್ ಕರ್ಕೊಂಡೋಗಿ ನನಗೆ ಊಟ ಹಾಕಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.